ಅನಧಿಕೃತವಾಗಿ ಮನೆ ನಿರ್ಮಾಣ ಆಗಿದ್ದು ನಿಜ ಅಂತ ಹೇಳಲಾಗ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತವಾಗಿ ಮನೆಗಳು ನಿರ್ಮಾಣ ಆಗಿದ್ವು, ಅದೇ ನಿಜ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದು BBMP ಜಾಗ ಆಗಿದೆ, ಅಲ್ಲಿ ಅನಧಿಕೃತವಾಗಿ ಮನೆ ನಿರ್ಮಾಣವಾಗಿದೆ, ಅದೇ ಸತ್ಯ ಅಂತ ಹೇಳಿ ಕಂದಾಯ ಇಲಾಖೆಯ ಜಾಗವಲ್ಲ ಅದು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರವಾಗಿ. BBMP ಜಾಗ ಆಗಿದ್ದು ಅದು ಕಂದಾಯ ಇಲಾಖೆ ಜಾಗ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಹೇಳಿರುವಂಥದ್ದು BBMP ಇರಲಿ, ಕಂದಾಯ ಇಲಾಖೆ ಇರಲಿ, ಒತ್ತುವರಿಯಾಗಿರುವಂತಹ ಜಾಗವನ್ನು ನಿರಂತರವಾಗಿ ತೆರವು ಮಾಡಲಾಗ್ತಾ ಇದೆ. ಇದು ಆಡಳಿತ ವ್ಯವಸ್ಥೆಯಲ್ಲಿ ನಿರಂತರವಾಗಿ ನಡೆಯುವಂತಹ ಕೆಲಸ ಕೂಡ ಹೌದು. ಇದು ಕಂದಾಯ ಇಲಾಖೆಯಲ್ಲಿ ಪ್ರತಿ ಶನಿವಾರ ತೆರವು ನಡೀತಿದೆ, ಅಂದರೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಜಾಗದಲ್ಲಿ ಇರಬಹುದು, BBMP ಜಾಗದಲ್ಲಿ ಇರಬಹುದು, ಹಕ್ಕುಪತ್ರ ನೀಡಲು ಸಾಧ್ಯವಿಲ್ಲ. ಇದು ಒಂದೇ ಪ್ರಕರಣ ಅಲ್ಲ, ಬೇರೆ ಬೇರೆ ಪ್ರಕರಣ ಕೂಡ ಇದೆ. ಹೀಗಾಗಿ ಸರ್ಕಾರಿ ಜಾಗವನ್ನು ಭದ್ರ ಮಾಡಲು ತೆರವು ಮಾಡಿದ್ದೇವೆ ನಾವು. ತೆರವಾದಂತಹ ಜಾಗದಲ್ಲಿ ಬಡವರು ಅನರ್ಹರು ಕೂಡ ಇದ್ದರು, ಇಲ್ಲ ಅಂತಲ್ಲ, ಬಹಳ ಕಾಲದಿಂದ ವಾಸ ಮಾಡ್ತಿರುವಂತಹ ಒಂದು ಕಾರಣ ಕೂಡ ಇದೆ. ಮಾನವೀಯತೆಯ ದೃಷ್ಟಿಯಿಂದ ಬಡವರಿಗೆ ಮನೆ ನೀಡಲು CM ಕೂಡ ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ಅಂತ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ. ಬೆಂಗಳೂರಿನ ಕೋಗಿಲು ಲೇಔಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಆ ಅನಧಿಕೃತ ಮನೆಗಳು ಇದ್ವು ಅಂತಂದು ಈಗ ದೃಢ ಕೂಡ ಆಗಿದೆ. ಯಾಕಂದರೆ ಸರ್ಕಾರಿ ಜಾಗವನ್ನು ಯಾರು ಕೂಡ ಒತ್ತುವರಿ ಮಾಡ್ಕೊಳ್ಳೋಕೆ ಆಗಲ್ಲ. BBMP ಜಾಗ ಆಗಿರ್ಬೋದು, ಕಂದಾಯ ಇಲಾಖೆಯ ಜಾಗ ಆಗಿರ್ಬೋದು, ಇನ್ನೊಂದು ಮತ್ತಿಂತ ಇರ್ಬೋದು, ಏನೇ ಆಗಿದ್ರು ಕೂಡ ಸರಿ, ಸರ್ಕಾರಿ ಜಾಗದಲ್ಲಿ ಆ ರೀತಿಯಾಗಿ ಇರೋಕ್ಕಾಗಲ್ಲ. ಈಗಾಗಲೇ ಯಾರು ನಾವು ತೆರವುಗೊಳಿಸಿದ್ವಲ್ಲ ಅವರಿಗೆ ಮನೆಯನ್ನು ಕೊಡಬೇಕು ಅಂತ ಕೂಡ CM ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಯಾಕಂದರೆ ಆ ಜಾಗದಲ್ಲಿ ಸಾಕಷ್ಟು ಜನ ಬಡವರಿದ್ದರು, ನಿರಾಶ್ರಿತರಿದ್ದರು, ಅವರಿಗೆಲ್ಲರಿಗೂ ಮನೆ ಕಳೆದುಕೊಂಡು ನೋವಲ್ಲಿದ್ದಾರೆ. ನಾವು ಅವರಿಗೆ ಮಾನವೀಯತೆಯ ದೃಷ್ಟಿಯಿಂದ ಮನೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ಹೇಳಿ ಈ ಒಂದು ವಿಚಾರವಾಗಿ ಕಂದಾಯ ಸಚಿವ ಆಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ಕೋಗಿಲು ಲೇಔಟ್ನಲ್ಲಿ ಬಹಳಷ್ಟು ಜನರು ನಾವೇನು ತೆರವು ಮಾಡ್ತಿದ್ವಿಲ್ಲ ಅದು ಏನೇ ಆದರೂ ಸರಿ, ಇದೊಂದೇ ಪ್ರಕರಣ ಅಲ್ಲ, ಬೇರೆ ಬೇರೆ ಪ್ರಕರಣಗಳು ಸಾಕಷ್ಟು ಇವೆ. ಯಾರೇ ಆದರೂ ಕೂಡ ಸರ್ಕಾರಿ ಜಾಗವನ್ನು ವಶಪಡಿಸ್ಕೊಳ್ಬಾರ್ದು, ಅಕ್ರಮವಾಗಿ ಪ್ರವೇಶ ಮಾಡಬಾರ್ದು, ಅಲ್ಲಿ ಮನೆಗಳನ್ನು ನಿರ್ಮಿಸಬಾರ್ದು. ಅದನ್ನು ಸರ್ಕಾರ ಈ ನಿಟ್ಟಿನಲ್ಲಿ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿದೆ. ಅದರಿಂದ ಕೆಲವರಿಗೆ ತೊಂದರೆ ಆಗಿದೆ, ಅವರಿಗೆ ನಾವು ಸಹಾಯ ಮಾಡುವಂತಹ ಅಥವಾ ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. CM ಸಿದ್ದರಾಮಯ್ಯ ಅವರು ಈಗಾಗಲೇ ಮನೆಗಳನ್ನು ಘೋಷಣೆ ಮಾಡಿದ್ದಾರೆ. ನಾವು ಅವರಿಗೆ ಎಲ್ಲ ರೀತಿಯಿಂದ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಅವರಿಗೆ ಮಾನವೀಯತೆಯ ದೃಷ್ಟಿಯಿಂದ ಮನೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ಹೇಳಿ ಈ ಒಂದು ವಿಚಾರವಾಗಿ ಕಂದಾಯ ಸಚಿವ ಆಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ಕೋಗಿಲು ಲೇಔಟ್ನಲ್ಲಿ ಬಹಳಷ್ಟು ಜನರು ನಾವೇನು ತೆರವು ಮಾಡ್ತಿದ್ವಿಲ್ಲ ಅದು ಏನೇ ಆದರೂ ಸರಿ, ಇದೊಂದೇ ಪ್ರಕರಣ ಅಲ್ಲ, ಬೇರೆ ಬೇರೆ ಪ್ರಕರಣಗಳು ಸಾಕಷ್ಟು ಇವೆ. ಯಾರೇ ಆದರೂ ಕೂಡ ಸರ್ಕಾರಿ ಜಾಗವನ್ನು ವಶಪಡಿಸ್ಕೊಳ್ಬಾರ್ದು, ಅಕ್ರಮವಾಗಿ ಪ್ರವೇಶ ಮಾಡಬಾರ್ದು, ಅಲ್ಲಿ ಮನೆಗಳನ್ನು ನಿರ್ಮಿಸಬಾರ್ದು. ಅದನ್ನು ಸರ್ಕಾರ ಈ ನಿಟ್ಟಿನಲ್ಲಿ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿದೆ. ಅದರಿಂದ ಕೆಲವರಿಗೆ ತೊಂದರೆ ಆಗಿದೆ, ಅವರಿಗೆ ನಾವು ಸಹಾಯ ಮಾಡುವಂತಹ ಅಥವಾ ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. CM ಸಿದ್ದರಾಮಯ್ಯ ಅವರು ಈಗಾಗಲೇ ಮನೆಗಳನ್ನು ಘೋಷಣೆ ಮಾಡಿದ್ದಾರೆ. ನಾವು ಅವರಿಗೆ ಎಲ್ಲ ರೀತಿಯಿಂದ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಅವರಿಗೆ ಮಾನವೀಯತೆಯ ದೃಷ್ಟಿಯಿಂದ ಮನೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ಹೇಳಿ ಈ ಒಂದು ವಿಚಾರವಾಗಿ ಕಂದಾಯ ಸಚಿವ ಆಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ಕೋಗಿಲು ಲೇಔಟ್ನಲ್ಲಿ ಬಹಳಷ್ಟು ಜನರು ನಾವೇನು ತೆರವು ಮಾಡ್ತಿದ್ವಿಲ್ಲ ಅದು ಏನೇ ಆದರೂ ಸರಿ, ಇದೊಂದೇ ಪ್ರಕರಣ ಅಲ್ಲ, ಬೇರೆ ಬೇರೆ ಪ್ರಕರಣಗಳು ಸಾಕಷ್ಟು ಇವೆ. ಯಾರೇ ಆದರೂ ಕೂಡ ಸರ್ಕಾರಿ ಜಾಗವನ್ನು ವಶಪಡಿಸ್ಕೊಳ್ಬಾರ್ದು, ಅಕ್ರಮವಾಗಿ ಪ್ರವೇಶ ಮಾಡಬಾರ್ದು, ಅಲ್ಲಿ ಮನೆಗಳನ್ನು ನಿರ್ಮಿಸಬಾರ್ದು. ಅದನ್ನು ಸರ್ಕಾರ ಈ ನಿಟ್ಟಿನಲ್ಲಿ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿದೆ. ಅದರಿಂದ ಕೆಲವರಿಗೆ ತೊಂದರೆ ಆಗಿದೆ, ಅವರಿಗೆ ನಾವು ಸಹಾಯ ಮಾಡುವಂತಹ ಅಥವಾ ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. CM ಸಿದ್ದರಾಮಯ್ಯ ಅವರು ಈಗಾಗಲೇ ಮನೆಗಳನ್ನು ಘೋಷಣೆ ಮಾಡಿದ್ದಾರೆ. ನಾವು ಅವರಿಗೆ ಎಲ್ಲ ರೀತಿಯಿಂದ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.